ಈ ಕ್ಷಣದ 50 ಸುದ್ದಿಗಳನ್ನು ಸುಪ್ರಭಾತ 50ಯಲ್ಲಿ ನೋಡ್ತಾ ಹೋಗೋಣ. 2024 ಕಾಲಗರ್ಭ ಸೇರಿದೆ. ಹೊಸ ಕನಸು, ಹೊಸ ನಿರೀಕ್ಷೆ, ಹೊಸ ಸಂಕಲ್ಪದೊಂದಿಗೆ 2025 ಹೊಸ ವರ್ಷವನ್ನ ಸ್ವಾಗತ ಮಾಡಲಾಗಿದೆ. ರಾಜಧಾನಿ ಬೆಂಗಳೂರಿನಲ್ಲಿ ಹೊಸ ವರ್ಷವನ್ನ ಅದ್ದೂರಿಯಾಗಿ ಬರಮಾಡಿಕೊಳ್ಳಲಾಯಿತು. ಮಧ್ಯರಾತ್ರಿ 12 ಗಂಟೆಯಾಗ್ತಾ ಇದ್ದಂತೆ ಸಂಭ್ರಮ ಮುಗಿಲು ಮುಟ್ಟಿತು. ಗಗನದ ತುಂಬೆಲ್ಲ ವರ್ಣರಂಜಿತ ಪಟಾಕಿಗಳನ್ನ ಸಿಡಿಸಿ ಹೊಸ ವರ್ಷವನ್ನ ಸ್ವಾಗತಿಸಲಾಯಿತು. ಪ್ರತಿ ವರ್ಷವೂ ನ್ಯೂ ಇಯರ್ ಸೆಲೆಬ್ರೇಷನ್ ನ ಪ್ರಮುಖ ಆಕರ್ಷಣೆ ಅಂದ್ರೆ ಎಂಜಿ ರಸ್ತೆ, ಬ್ರಿಗೇಡ್ ರಸ್ತೆ. ಈ ಬಾರಿ ಕೂಡ ಈ ಎರಡೂ ರಸ್ತೆಗಳಲ್ಲಿ ನ್ಯೂ ಇಯರ್ ಸಂಭ್ರಮ ಸಡಗರದಿಂದ ರಂಗೇರಿತ್ತು. ನಗರದ ವಿವಿಧೆಡೆಯಿಂದ ಯುವ ಸಮೂಹದ ದಂಡೆ ಹರಿದು ಬಂದಿತ್ತು. ಎಂಜಿ ರಸ್ತೆ, ಬ್ರಿಗೇಡ್ ರಸ್ತೆ, ಚರ್ಚ್ ಸ್ಟ್ರೀಟ್, ರೆಸಿಡೆನ್ಸಿ ರೋಡ್, ಕಸ್ತೂರ್ಬಾ ರಸ್ತೆ, ಹೀಗೆ ಎಂಜಿ ರಸ್ತೆಯ ಸುತ್ತಮುತ್ತಲ ರಸ್ತೆಗಳೆಲ್ಲ ಜನರಿಂದ ತುಂಬಿ ಹೋಗಿದ್ವು. ಬ್ರಿಗೇಡ್ ರಸ್ತೆಯಲ್ಲಿ ಜನರನ್ನ ನಿಯಂತ್ರಿಸುವ ಸಲುವಾಗಿ ಪೊಲೀಸರು ರಸ್ತೆ ಯುದ್ಧಕ್ಕೂ ಬ್ಯಾರಿಕೇಡ್ಗಳನ್ನು ಹಾಕಿದ್ರು. ಆದರೆ ಒಮ್ಮೆಲೆ ಸಹಸ್ರಾರು ಮಂದಿ ನುಗ್ಗಿ ಬಂದಿದ್ರಿಂದ ಕಂಟ್ರೋಲ್ ಮಾಡೋಷ್ಟರಲ್ಲಿ ಪೊಲೀಸರು ಸುಸ್ತಾಗೋದ್ರು. ಕೆಲವರು ಮೆಟಲ್ ಡಿಟೆಕ್ಟರ್ಗಳನ್ನೇ ತಳ್ಳಿಕೊಂಡು ಹೋದರು. ಬೆಂಗಳೂರಿನ ಕೋರಮಂಗಲ ಕೂಡ ನ್ಯೂ ಇಯರ್ ಸೆಲೆಬ್ರೇಷನ್ ನ ಹಾಟ್ ಸ್ಪಾಟ್ ಆಗಿತ್ತು. ಎಂಜಿ ರೋಡ್, ಬ್ರಿಗೇಡ್ ರೋಡ್ ಮೀರಿಸುವಂತೆ ಕೋರಮಂಗಲದಲ್ಲಿ ಸಂಭ್ರಮ ಮನೆ ಮಾಡಿತ್ತು. ರಸ್ತೆ ಯುದ್ಧಕ್ಕೂ ಯುವ ಸಾಗರವೇ ನೆರೆದಿತ್ತು. ಹೊಸ ವರ್ಷ ಪ್ರವೇಶಿಸ್ತಾ ಇದ್ದಂತೆ ಸಂಭ್ರಮೋತ್ಸವ ಮುಗಿಲು ಮುಟ್ಟಿತ್ತು. ಕೋರಮಂಗಲದಲ್ಲಿರುವಂತಹ ಬಹುತೇಕ ಪಬ್ ಕ್ಲಬ್ಗಳೆಲ್ಲವೂ ಕೂಡ ಜನರಿಂದ ಫುಲ್ ರಶ್ ಆಗಿತ್ತು. ಮಧ್ಯದ ಮತ್ತಲ್ಲಿ ಕಿಕ್ಕೇರಿಸೋ ಡಿಜೆ ಸೌಂಡ್ ನಡುವೆ ಯುವಕ ಯುವತಿಯರು ಮೈಮರೆತು ಕುಣಿದು ಕುಪ್ಪಳಿಸಿದ್ರು. ಇಂದಿರಾನಗರದಲ್ಲೂ ಬಾರ್, ಪಬ್ ಕ್ಲಬ್ಗಳು ಜನರಿಂದ ತುಂಬಿದ್ವು. ಮಾರತಹಳ್ಳಿಯಲ್ಲೂ ನ್ಯೂ ಇಯರ್ ಪಾರ್ಟಿ ರಂಗೇರಿತ್ತು. ಯುವಕ ಯುವತಿಯರು ಕುಣಿದು ಕುಪ್ಪಳಿಸಿದ್ರು. ಫುಲ್ ಟೈಟ್ ಆಗಿದ್ದ 3 ಯುವಕರು ಕೋರಮಂಗಲದಲ್ಲಿ ಫುಟ್ಪಾತ್ನಲ್ಲೇ ಮೈ ಮೇಲೆ ಪ್ರಜ್ಞೆ ಇಲ್ಲದಂತೆ ಬಿದ್ದಿದ್ದ ದೃಶ್ಯ ಕಂಡುಬಂತು. ಮತ್ತೋರ್ವ ಯುವಕ ಮದ್ಯದ ನಶೆಯಲ್ಲಿ ಪ್ರಜ್ಞೆ ತಪ್ಪಿದ್ದ. ಆತನನ್ನ ಸ್ನೇಹಿತರು ಮತ್ತು ಪೊಲೀಸರು ಹೊತ್ಕೊಂಡು ಹೋಗಿ ಆಂಬ್ಯುಲೆನ್ಸ್ಗೆ ಶಿಫ್ಟ್ ಮಾಡಿದ್ರು. ಕೋರಮಂಗಲದಲ್ಲಿ ಮದ್ಯದ ಮತ್ತಿನಲ್ಲಿ ಇದ್ದ ಯುವತಿಯೊಬ್ಬಳು ನಡೆಯೋದಕ್ಕೂ ಆಗದೆ ಫುಟ್ಪಾತ್ನಲ್ಲಿ ಕುಳಿತು ಒದ್ದಾಡಿದ್ದು. ಜೊತೆಗೆ ಬಂದಿದ್ದಂತ ಗೆಳೆಯ ಆಕೆಯನ್ನ ಕರೆದೊಯ್ಯೋದಕ್ಕೆ ಪರದಾಡಿದ್ದಾನೆ. ಇನ್ನೊಂದ್ ಕಡೆ ಪ್ರಜ್ಞೆ ತಪ್ಪಿ ಬಿದ್ದ ಯುವತಿಯನ್ನ ಆತನ ಗೆಳೆಯನೇ ಎತ್ಕೊಂಡು ಹೋದ ಸೀನ್ ಕೂಡ ಕಂಡು ಬಂತು. ಮಧ್ಯರಾತ್ರಿವರೆಗೂ ಯುವಕ ಯುವತಿಯರು ಮದ್ಯದ ಮತ್ತಿನಲ್ಲೇ ತೇಲಾಡಿದ್ರು. ಕೆಲವರಂತೂ ಲಿಮಿಟ್ ಇಲ್ಲದೆ ಕುಡಿದಿದ್ರಿಂದ ನಡೆಯೋದಕ್ಕಾಗದೆ ನಿಲ್ಲೋದಕ್ಕಾಗದೆ ತೂರಾಡಿ ಬೀಳ್ತಾ ಇದ್ದಂತಹ ದೃಶ್ಯ ಕಂಡುಬಂತು. ಜ್ಞಾನವೇ ಇಲ್ಲದೆ ಓಲಾಡಿ ಬೀಳ್ತಾ ಇದ್ದ ಸ್ನೇಹಿತನನ್ನ ಆತನ ಗೆಳತಿಯೇ ತಬ್ಬಿಕೊಂಡು ಕರೆದೊಯ್ದಿದ್ದಾಳೆ. ರಸ್ತೆಯಲ್ಲಿ ಒದ್ದಾಡ್ತಾ ಇದ್ದವರಿಗೆ ಪೊಲೀಸರು ತಲೆ ಮೇಲೆ ನೀರು ಸುರಿದು ಕಂಟ್ರೋಲ್ ತರೋದಕ್ಕೆ ಯತ್ನಿಸಿದ್ದಾರೆ. ಬ್ರಿಗೇಡ್ ರಸ್ತೆಯಲ್ಲಿ ಪಬ್ನಿಂದ ಹೊರಬರ್ತಾ ಇದ್ದಂತೆ ಮೆಟ್ಟಿಲ ಬಳಿ ಕಂಟ್ರೋಲ್ ತಪ್ಪಿ ಯುವತಿ ಕುಸಿದು ಬಿದ್ದ ಘಟನೆ ನಡೆಯಿತು. ನಂತರ ಆಕೆಯ ಗೆಳೆಯನೇ ಹೊತ್ತೊಯ್ಯಬೇಕಾಯಿತು. ಮತ್ತೊಬ್ಬಾಕೆ ಕಂಠಪೂರ್ತಿ ಕುಡಿದಿದ್ದರಿಂದ ನಡೆಯಲಾಗದೆ ಮೆಟ್ಟಿಲ ಬಳಿನೇ ಕುಳಿತು ಬಿದ್ದಿದ್ಲು. ಈಕೆಯನ್ನ ಮೇಲೆತ್ತೋದಕ್ಕೆ ಲೇಡಿ ಪೊಲೀಸ್ ಕಸರತ್ತು ನಡೆಸಿದ್ರು. ಹೊಸ ವರ್ಷದ ಸಂಭ್ರಮಾಚರಣೆಗೆ ಕೆಲವು ಕಡೆ ಪೋಷಕರು ಮಕ್ಕಳನ್ನು ಕೂಡ ಕರ್ಕೊಂಡು ಬಂದಿದ್ರು. ಕೋರಮಂಗಲದಲ್ಲಿ ಜನಜಂಗುಳಿ ನಡುವೆ ಮಗುವೊಂದು ನಾಪತ್ತೆಯಾಗಿತ್ತು. ಆದರೆ ಪೊಲೀಸರ ರಾಣಿ ಚೆನ್ನಮ್ಮ ಟೀಮ್ ಕೆಲವೇ ಕ್ಷಣಗಳಲ್ಲಿ ಮಗುವನ್ನ ಪತ್ತೆ ಹಚ್ಚಿ ಪೋಷಕರಿಗೆ ಒಪ್ಪಿಸಿದರು. ಬೆಂಗಳೂರಿನಲ್ಲಿ ನಿನ್ನೆ ರಾತ್ರಿ ಫ್ಲೈಓವರ್ಗಳನ್ನ ಬಂದ್ ಮಾಡಲಾಗಿತ್ತು. ಅಪಘಾತ ಮತ್ತು ರ್ಯಾಶ್ ಡ್ರೈವಿಂಗ್ ತಡೆಯುವುದಕ್ಕೆ ಕೆಲವು ಫ್ಲೈಓವರ್ಗಳ ಮೇಲೆ ರಾತ್ರಿ 8 ಗಂಟೆಯಿಂದಲೇ ವಾಹನ ಸಂಚಾರ ನಿಷೇಧಿಸಲಾಗಿತ್ತು. ಇವತ್ತು ಮುಂಜಾನೆ 6 ಗಂಟೆಯಿಂದಲೇ ಎಂದಿನಂತೆ ಫ್ಲೈಓವರ್ಗಳು ಸಂಚಾರಕ್ಕೆ ಮುಕ್ತವಾಗಿದೆ. ಇನ್ನು ಕುಂದಾನಗರಿ ಬೆಳಗಾವಿಯಲ್ಲೂ ಸಂಭ್ರಮಾಚರಣೆ ರಂಗೇರಿತ್ತು. ಹೋಟೆಲ್ನಲ್ಲಿ ವಿದೇಶಿ ಬೆಡಗಿಯರ ಡಾನ್ಸ್ ನೋಡಿ ಎಲ್ಲರೂ ಫಿದಾ ಆದ್ರು. ಬಲ್ಗೇರಿಯಾ ಮತ್ತು ರಷ್ಯನ್ ಬೆಡಗಿಯರು ನೃತ್ಯ ಮಾಡಿದ್ರು. ಮತ್ತೊಂದು ಕಡೆ ಕ್ಯಾಂಪ್ ಪ್ರದೇಶದಲ್ಲಿ 20 ಅಡಿ ಎತ್ತರದ ಓಲ್ಡ್ ಮ್ಯಾನ್ ದಹಿಸಿ 2025ಕ್ಕೆ ಸ್ವಾಗತ ಕೋರಿದ್ರು. ಮಂಗಳೂರಿನಲ್ಲಿ ಭರ್ಜರಿ ನೈಟ್ ಪಾರ್ಟಿ ಆಯೋಜಿಸಲಾಗಿತ್ತು. ಓಷಿಯನ್ನ ಪರ್ಲ ಹೋಟೆಲ್ನಿಂದ TMA ಪೈ ಹಾಲ್ನಲ್ಲಿ ಜನಜಾತ್ರೆಯೇ ಸೇರಿತ್ತು. ಪುಣೆ, ದುಬೈನಿಂದ ಆಗಮಿಸಿದ ಡ್ಯಾನ್ಸರ್ಗಳು ಕುಣಿದು ಕುಪ್ಪಳಿಸಿದ್ರು. ಖ್ಯಾತ ಗಾಯಕರು ಮತ್ತು ಸಂಗೀತಗಾರರು ಲೈವ್ ಮ್ಯೂಸಿಕ್ ಮೂಲಕ ಎಲ್ಲರನ್ನ ರಂಜಿಸಿದ್ರು. ದಾವಣಗೆರೆಯಲ್ಲೂ ಕೂಡ ಹೊಸ ವರ್ಷದ ಸಂಭ್ರಮ ಕಳೆಗಟ್ಟಿತ್ತು. ದಾವಣಗೆರೆಯ ವಿವಿಧೆಡೆ ಸಂಭ್ರಮಾಚರಣೆಗೆ ಇವೆಂಟ್ಸ್ ಆಯೋಜಿಸಲಾಗಿತ್ತು. ಯುವಕ ಯುವತಿಯರು ಡಾನ್ಸ್ ಮಾಡೋ ಮೂಲಕ ಎಂಜಾಯ್ ಮಾಡಿದ್ರು. ಅಲ್ಲದೆ ಕುಟುಂಬ ಸಮೇತರಾಗಿ ಹೋಟೆಲ್ಗೆ ಆಗಮಿಸಿದ್ದ ಜನ ಡಿಜೆ ಸದ್ದಿಗೆ ಕುಣಿದು ಕುಪ್ಪಳಿಸಿದ್ದಾರೆ. ಹೊಸ ವರ್ಷ 2025 ಎಂಟ್ರಿ ಕೊಟ್ಟಿದ್ದು ಇತಿಹಾಸ ಪ್ರಸಿದ್ಧ ಧರ್ಮಸ್ಥಳ, ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯ, ಮಂತ್ರಾಲಯ, ಮಲೆ ಮಹದೇಶ್ವರ ಬೆಟ್ಟ ಮುಂತಾದ ಪುಣ್ಯಕ್ಷೇತ್ರಗಳಿಗೆ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭೇಟಿ ನೀಡಿದ್ರು. ಬೆಂಗಳೂರು, ಮೈಸೂರು, ಹುಬ್ಬಳ್ಳಿ, ಆಂಧ್ರ ಪ್ರದೇಶ, ತೆಲಂಗಾಣ, ತಮಿಳುನಾಡು ಸೇರಿದಂತೆ ಬೇರೆ ಕಡೆಯಿಂದ ಆಗಮಿಸಿದ ಭಕ್ತಾದಿಗಳು ದೇವರ ದರ್ಶನ ಪಡೆದಿದ್ದಾರೆ. ದೇಶದಾದ್ಯಂತ ಹೊಸ ವರ್ಷವನ್ನ ಸಂಭ್ರಮದಿಂದ ಬರಮಾಡಿಕೊಳ್ಳಲಾಯಿತು. ಕೇರಳದ ರಾಜಧಾನಿ ತಿರುವನಂತಪುರಂನ ಜೊತೆಗೆ ಮಹಾರಾಷ್ಟ್ರದ ಮುಂಬೈನಲ್ಲೂ ಕೂಡ ನ್ಯೂ ಇಯರ್ ಸೆಲೆಬ್ರೇಷನ್ ಬಹಳ ಜೋರಾಗಿತ್ತು. ಇಂಡಿಯಾ ಗೇಟ್ ಬಳಿ ಜಮಾಯಿಸಿದ್ದ ಸಹಸ್ರಾರು ಮಂದಿ ಸಂಭ್ರಮದಲ್ಲಿ ಮಿಂದೆದ್ರು. ಆಂಧ್ರ ಪ್ರದೇಶದ ವಿಜಯವಾಡದಲ್ಲೂ ಹೊಸ ವರ್ಷವನ್ನ ಸಡಗರದಿಂದ ಆಚರಿಸಲಾಯಿತು. ತಮಿಳುನಾಡು ಕೊಯಮತ್ತೂರಿನಲ್ಲಿ ಯುವಕ ಯುವತಿಯರು ತಮಟೆ ಬಡಿಯುವ ಮೂಲಕ ಹೊಸ ವರ್ಷವನ್ನ ಬರಮಾಡಿಕೊಂಡರು.
ಮಧ್ಯಪ್ರದೇಶದ ರಾಜಧಾನಿ ಭೋಪಾಲ್ನಲ್ಲಿ ಪಬ್ಗಳಲ್ಲಿ ಪಾರ್ಟಿ ಕಲರವ ರಂಗೇರಿತ್ತು. ವಯಸ್ಸಿನ ಅಂತರ ಮರೆತು ಎಲ್ಲರೂ ಮಸ್ತ್ ಡಾನ್ಸ್ ಮಾಡಿದ್ರು. ಉತ್ತರ ಪ್ರದೇಶದ ಲಖನೌ, ಹಿಮಾಚಲ ಪ್ರದೇಶದ ಶಿಮ್ಲಾ, ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲೂ, ಜಾರ್ಖಂಡ್ನ ರಾಂಚಿಯಲ್ಲೂ ಹೊಸ ವರ್ಷದ ಸಂಭ್ರಮ ವಿಶೇಷವಾಗಿತ್ತು. ಪಂಜಾಬಿನ ಅಮೃತಸರದಲ್ಲಿ 2025ರ ಹೊಸ ವರ್ಷವನ್ನ ಸಡಗರದಿಂದ ಆಚರಿಸಲಾಯಿತು. ಸಿಖ್ ಸಮುದಾಯದ ಸಾವಿರಾರು ಮಂದಿ ದೀಪ ಬೆಳಗುವ ಮೂಲಕ ಹೊಸ ವರ್ಷವನ್ನ ಬರಮಾಡಿಕೊಂಡಿದ್ದಾರೆ. ಸಚಿವ ಪ್ರಿಯಾಂಕ್ ಖರ್ಗೆ ರಾಜೀನಾಮೆಗೆ ಬಿಜೆಪಿ ನಾಯಕರು ಪಟ್ಟು ಹಿಡಿದಿದ್ದಾರೆ. ನಿನ್ನೆ ಬೆಂಗಳೂರಿನಲ್ಲಿ ಪೋಸ್ಟರ್ಗಳನ್ನ ಅಂಟಿಸಿದ್ರು. ಬಿಜೆಪಿಯವರು ಬಟ್ಟೆ ಹರಿಕೊಂಡ್ರು ರಿಸೈನ್ ಮಾಡಲ್ಲ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿದ್ರು. ಇದಕ್ಕೆ ಛಲವಾದಿ ನಾರಾಯಣಸ್ವಾಮಿ ಬಟ್ಟೆ ಹರಿದುಕೊಂಡಿರೋದು ನೀವು ಅಂತ ಟಾಂಗ್ ಕೊಟ್ಟಿದ್ದಾರೆ. ಬಿಜೆಪಿಯವರು ಅಂಗಿ ಹರಿದುಕೊಂಡ್ರು ರಾಜೀನಾಮೆ ನೀಡಲ್ಲ ಎಂದಿದ್ದ ಸಚಿವ ಪ್ರಿಯಾಂಕ್ ವಿರುದ್ಧ ಜಗದೀಶ್ ಶೆಟ್ಟರ್ ಹರಿಹಾಯ್ದಿದ್ದಾರೆ. ಪ್ರಿಯಾಂಕ್ ಖರ್ಗೆಗೆ ಎಷ್ಟು ಸೊಕ್ಕಿದೆ ಅನ್ನೋದಕ್ಕೆ ಇದು ಉದಾಹರಣೆ. ಈ ರೀತಿಯ ಸೊಕ್ಕಿನ ಮಾತುಗಳು ನಡೆಯೋದಿಲ್ಲ ಅಂತ ಶೆಟ್ಟರ್ ಆಕ್ರೋಶ ಹೊರಹಾಕಿದ್ದಾರೆ. ಡಿಸೆಂಬರ್ 19ರಂದು ಬೆಳಗಾವಿಯಲ್ಲಿ ಬಂಧಿಸಿ ರಾತ್ರಿಯಿಡೀ ಸುತ್ತಾಡಿಸಿರುವುದಕ್ಕೆ ಎಂಎಲ್ಸಿ ಸಿಟಿ ರವಿ ಆಕ್ರೋಶ ಹೊರಹಾಕ್ತಿದ್ದಾರೆ. ಡಿಜಿಐಜಿಪಿ ಅಲೋಕ್ ಮೋಹನ್ ಅವರನ್ನ ಭೇಟಿಯಾಗಿರುವ ಸಿಟಿ ರವಿ 8 ಪುಟಗಳ ದೂರು ಕೊಟ್ಟಿದ್ದಾರೆ. ಡಿಸಿಎಂ ಡಿಕೆಶಿ, ಸಚಿವೆ ಹೆಬ್ಬಾಳ್ಕರ್, ಬೆಳಗಾವಿ ಕಮಿಷನರ್ ಎಡಾ ಮಾರ್ಟಿನ್, ಬೆಳಗಾವಿ ಎಸ್ಪಿ ಭೀಮಾಶಂಕರ್ ಗುಳೇದ್ ವಿರುದ್ಧವೂ ದೂರು ಕೊಟ್ಟು ಮನವಿ ಮಾಡಿದ್ದಾರೆ. ವಾರಾಹಿ ಜ್ಯುವೆಲರಿ ಮಾಲಕಿ ವನಿತಾಗೆ ವಂಚನೆಯಾದ ಪ್ರಕರಣದಲ್ಲಿ ಐಶ್ವರ್ಯ ಗೌಡಳ ಕರಾಳ ಮುಖ ಬಯಲಾಗ್ತಾ ಇದೆ. ಐಶ್ವರ್ಯ ವಿರುದ್ಧ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ. ಮಂಡ್ಯ ಪೂರ್ವ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಆಗಿದೆ. ಐಶ್ವರ್ಯ ಗೌಡ ಸೇರಿದಂತೆ 3 ವಿರುದ್ಧ ಎಫ್ಐಆರ್ ದಾಖಲಿಸಲಾಗಿದೆ. ಐಶ್ವರ್ಯ 40 ಲಕ್ಷ ವಂಚಿಸಿರುವುದಾಗಿ ರವಿಕುಮಾರ್, ಪೂರ್ಣಿಮಾ ಎನ್ನುವರು ದೂರು ಕೊಟ್ಟಿದ್ದಾರೆ. ಐಶ್ವರ್ಯ ಗೌಡ, ಹರೀಶ್ ಬಿಡುಗಡೆಗೆ ಹೈಕೋರ್ಟ್ ಆದೇಶಿಸಿದೆ. ಬಂಧನಕ್ಕೆ ಲಿಖಿತ ಕಾರಣಗಳನ್ನು ತಿಳಿಸಿಲ್ಲ. ಹೀಗಾಗಿ 41A ಅಡಿಯಲ್ಲಿ ನೋಟಿಸ್ಗೆ ಹಾಜರಾಗದ ಪೊಲೀಸರು ಬಂಧಿಸಿದ್ರು. ತಾಂತ್ರಿಕ ಕಾರಣ ಮುಂದೊಡ್ಡಿ ಹಿರಿಯ ವಕೀಲ ಸಂದೇಶ್ ಚೌಟ ವಾದ ಮಂಡಿಸಿದ್ರು. ಬಂಧನದಿಂದ ಇಬ್ಬರ ಬಿಡುಗಡೆಗೆ ಹೈಕೋರ್ಟ್ ಮಧ್ಯಂತರ ಆದೇಶ ನೀಡಿದೆ. ಬಾಗಲಕೋಟೆ ಜಿಲ್ಲೆಯ ಲೋಕಾಪುರದಲ್ಲಿ ನೀರಿಗಾಗಿ ಹಾಹಾಕಾರ ಭುಗಿಲೆದ್ದಿದೆ. ವಾರ್ಡ್ ನಂಬರ್ 9ರಲ್ಲಿನ ನಿವಾಸಿಗಳು ಪರದಾಡಿದ್ದಾರೆ. ಸಮರ್ಪಕ ನೀರು ಪೂರೈಸದ್ದಕ್ಕಾಗಿ ಮುಧೋಳ ತಾಲೂಕಿನ ಲೋಕಾಪುರ ಪಟ್ಟಣ ಪಂಚಾಯತಿಗೆ ಮುತ್ತಿಗೆ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಖಾಲಿ ಕೊಡವನ್ನ ಹಿಡಿದು ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ ಸೇನಾ ವಾಹನ ಕಂದಕಕ್ಕೆ ಉರುಳಿದ್ದು ಹುತಾತ್ಮರಾಗಿದ್ದ ಕೊಡಗು ಜಿಲ್ಲೆಯ ಸೋಮವಾರಪೇಟೆಯ ಯೋಧ ದಿವಿನ್ ಅವರ ಅಂತ್ಯ ಸಂಸ್ಕಾರ ಇವತ್ತು ನಡೆಯಲಿದೆ. ನಿನ್ನೆ ರಾತ್ರಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಪಾರ್ಥಿವ ಶರೀರವನ್ನು ತರಲಾಗಿತ್ತು. ಹುಟ್ಟೂರಿಗೆ ರವಾನಿಸಲಾಗಿದೆ. ಪ್ರಗತಿಪರ ಹೋರಾಟಗಾರ ದಲಿತ ಮುಖಂಡ ಲಕ್ಷ್ಮೀನಾರಾಯಣ್ ನಾಗವಾರ್ ನಿಧನರಾಗಿದ್ದು ಸಿಎಂ ಸಿದ್ದರಾಮಯ್ಯ ಸಂತಾಪ ಸೂಚಿಸಿದ್ದಾರೆ. ದಲಿತ ಸಮುದಾಯವನ್ನೇ ತನ್ನ ಕುಟುಂಬವನ್ನಾಗಿಸಿಕೊಂಡಿದ್ದ ಲಕ್ಷ್ಮೀನಾರಾಯಣ್ ನಾಗವಾರ್ ರಾಜ್ಯದ ಯಾವ ಮೂಲೆಯಲ್ಲಿಯೂ ದಲಿತರ ಮೇಲೆ ಅನ್ಯಾಯ, ದೌರ್ಜನ್ಯ ನಡೆದರೆ ಅಲ್ಲಿಗೆ ಧಾವಿಸಿ ನ್ಯಾಯಕ್ಕಾಗಿ ಹೋರಾಟ ನಡೆಸ್ತಾ ಇದ್ರು. ಹೊಸ ವರ್ಷಾಚರಣೆ ಹಿನ್ನೆಲೆ ಅಬಕಾರಿ ಇಲಾಖೆ ಕೋಟಿ ಆದಾಯ ಹರಿದು ಬಂದಿದೆ. ನಿನ್ನೆ ಒಂದೇ ದಿನ ದಾಖಲೆ ಪ್ರಮಾಣದಲ್ಲಿ ಮದ್ಯ ಮಾರಾಟವಾಗಿದೆ. ಡಿಸೆಂಬರ್ 31ರ ಬೆಳಗ್ಗೆಯಿಂದ ಮಧ್ಯಾಹ್ನ 2 ಗಂಟೆವರೆಗೆ 308 ಕೋಟಿ ರೂಪಾಯಿ ಮದ್ಯ ಮಾರಾಟವಾಗಿದೆ. 250 ಕೋಟಿ ಮದ್ಯ ಮಾರಾಟದ ಟಾರ್ಗೆಟ್ ಇಡಲಾಗಿತ್ತು. ದೆಹಲಿ ಜನ ಕುಡಿಯುವ ನೀರು ಸೇರಿ ಮೂಲಭೂತ ಸೌಕರ್ಯಗಳು ಇಲ್ಲದೆ ಪರಿತಪಿಸ್ತಾ ಇದ್ದಾರೆ. ಆದರೆ ಮಾಜಿ ಸಿಎಂ ಕೇಜ್ರಿವಾಲ್ 1.44 ಕೋಟಿ ರೂಪಾಯಿ ಖರ್ಚು ಮಾಡಿ ಚಿನ್ನಲೇಪಿತ ಟಾಯ್ಲೆಟ್ ನಿರ್ಮಿಸಿದ್ದಾರೆ ಅಂತ ಆರೋಪಿಸಲಾಗಿದೆ. ಇದರ ವಿರುದ್ಧ ಬಿಜೆಪಿ ನಾಯಕ ಆರ್ಪಿ ಸಿಂಗ್ ನಿನ್ನೆ ಗೋಲ್ಡ್ ಪ್ಲೇಟೆಡ್ ಟಾಯ್ಲೆಟ್ ಮಾದರಿಯನ್ನ ತಂದು ವಿಭಿನ್ನವಾಗಿ ಪ್ರತಿಭಟನೆ ನಡೆಸಿದ್ದಾರೆ. ಮುಂಬೈನ ಅಲಿಬಾಗ್ ಬೀಚ್ಗೆ ಎಂಟ್ರಿ ಕೊಟ್ಟಿದ್ದ ಲಕ್ಸುರಿ ಫೆರಾರಿ ಕಾರೊಂದು ಮರಳಿನಲ್ಲಿ ಹೂತು ಮುಂದೆ ಚಲಿಸಲಾಗದೆ ಸಿಲುಕಿಕೊಂಡಿತ್ತು. ಎಷ್ಟೇ ಪ್ರಯತ್ನ ಪಟ್ಟರೂ ಕಾರು ಮುಂದೆ ಹೋಗಲಿಲ್ಲ. ನಂತರ ಎತ್ತಿನ ಗಾಡಿಯನ್ನ ಸ್ಥಳಕ್ಕೆ ತರಿಸಿ ಹಗ್ಗವನ್ನ ಕಟ್ಟಿ ಫೆರಾರಿ ಕಾರನ್ನ ಎಳೆದೊಯ್ದಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಡಿಯೋ ವೈರಲ್ ಆಗಿದೆ. ಸಿಡ್ನಿ ಟೆಸ್ಟ್ ಬಳಿಕ ಕ್ಯಾಪ್ಟನ್ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ನಿವೃತ್ತಿ ನೀಡ್ತಾರಾ ಅನ್ನೋ ಚರ್ಚೆ ಎದ್ದಿದೆ. ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ಗೆ ಭಾರತ ತಂಡ ಅರ್ಹತೆ ಪಡೆಯದಿದ್ದರೆ ಈ ಜೋಡೆತ್ತು ನಿವೃತ್ತಿ ಖಚಿತ ಅಂತ ಹೇಳಲಾಗ್ತಾ ಇದೆ. ಶುಕ್ರವಾರದಿಂದ ಸಿಡ್ನಿಯಲ್ಲಿ ಆಸ್ಟ್ರೇಲಿಯಾ ವಿರುದ್ಧ 5ನೇ ಹಾಗೂ ಕೊನೆಯ ಟೆಸ್ಟ್ ಪಂದ್ಯ ಆರಂಭವಾಗಲಿದೆ. ರೋಹಿತ್ ಮತ್ತು ಕೊಹ್ಲಿ ನಿವೃತ್ತಿ ಬಗ್ಗೆ ಭಾರತ ತಂಡದ ಮಾಜಿ ಕ್ರಿಕೆಟಿಗರು ಸರಣಿ ಹೇಳಿಕೆ ಕೊಡ್ತಾ ಇದ್ದಾರೆ. ಕೊಹ್ಲಿ ಮತ್ತು ರೋಹಿತ್ ಟೆಸ್ಟ್ ಕ್ರಿಕೆಟ್ಗೆ ವಿದಾಯ ಹೇಳೋ ಸಮಯ ಬಂದಿದೆ ಅಂತ ಸುನಿಲ್ ಗವಾಸ್ಕರ್ ಹೇಳಿದ್ದಾರೆ. ರೋಹಿತ್ ಶೀಘ್ರದಲ್ಲೇ ಟೆಸ್ಟ್ನಿಂದ ನಿವೃತ್ತಿ ಪಡೆಯಬಹುದು, ಆದರೆ ಕೊಹ್ಲಿ 4 ವರ್ಷ ಆಡಬಲ್ಲರು ಅಂತ ರವಿಶಾಸ್ತ್ರಿ ಹೇಳಿದ್ದಾರೆ. ನಟಿ ರಾಧಿಕಾರ ಹೊಸ ವರ್ಷವನ್ನ ವಿಭಿನ್ನವಾಗಿ ಆಚರಣೆ ಮಾಡಿದ್ದು ಕಂಡುಬಂತು. ತಮ್ಮ ಮನೆಯಲ್ಲೇ ಕಲರ್ಫುಲ್ ಆಗಿ ಡೆಕೋರೇಷನ್ ಮಾಡಿ ಕೇಕ್ ಕತ್ತರಿಸಿ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಿದ್ದಾರೆ. ಇನ್ಸ್ಟಾಗ್ರಾಂನಲ್ಲಿ ಈ ವಿಡಿಯೋವನ್ನ ರಾಧಿಕಾ ಕುಮಾರಸ್ವಾಮಿ ಶೇರ್ ಮಾಡಿದ್ದಾರೆ. ಪುಷ್ಪ 2ನಲ್ಲಿ ಕಿಸಿಕ್ ಸಾಂಗ್ ಮೂಲಕ ಪಡ್ಡೆ ಹೈಕಳ ನಿದ್ದೆಗೆ
ಗೆದ್ದಿರುವಂತಹ ನಟಿ ಶ್ರೀಲೀಲಾ ಅದ್ದೂರಿಯಾಗಿ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡಿದ್ದಾರೆ. ಹೈದರಾಬಾದ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕಲರ್ಫುಲ್ ಉಡುಗೆ ತೊಟ್ಟು ಫುಲ್ ಜೋಶ್ನಲ್ಲಿ ಪಾಲ್ಗೊಂಡಿದ್ರು. ಮಕ್ಕಳ ಜೊತೆ ಡ್ಯಾನ್ಸ್ ಮಾಡಿ ಸಂಭ್ರಮಿಸಿದ್ದಾರೆ.